ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂತಹ ನಮ್ಮೆಲ್ಲರ ಆತ್ಮೀಯ ಹೋರಾಟಗಾರ ಮಿತ್ರರು ಮತ್ತು ಬಹಳ ಪ್ರಸಿದ್ಧಿ ಪಡೆದಂತಹ ಪ್ರಖ್ಯಾತ ಸಂಚಾರಿ ಯೂಟ್ಯೂಬರ್ ಸಂಚಾರಿ ಸಂತೋಷ್ ಅವರನ್ನು ಬೆಂಗಳೂರಿನ ಮಾನ್ಯ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನೀವು ಆಶ್ಚರ್ಯ ಪಡ್ತೀರ. ಇಲ್ಲಿ ಸಂಚಾರಿ ಸ್ಟುಡಿಯೋ ಅವರು ಹೇಳಿದ್ದು ಇದರಲ್ಲಿ ಹೊರಗಡೆ ಬಂದ ಮೇಲೂ ಕೂಡ ಆತ್ಮೀಯರ ಹತ್ರ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ನ್ಯಾಯಾಲಯದ ಕೋರ್ಟ್ ಹಾಲಿಂದ ಹೊರಗಡೆ ಬಂದ ಮೇಲೆ ನನಗೆ ಯಾವುದೇ ನೋಟಿಸ್ ಕೂಡ ಸರ್ವ್ ಆಗಿಲ್ಲ, ನೋಟಿಸನ್ನು ನಾನು ರಿಸೀವ್ ಮಾಡಿಕೊಂಡಿಲ್ಲ, ಇದು ಯಾವಾಗ ಪ್ರಕರಣ ದಾಖಲಾಯಿತು ಅಂತ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ 10 ದಿನದ ಹಿಂದೆನೇ ನ್ಯಾಯಾಲಯ ಆದೇಶ ಮಾಡಿದರೂ ಕೂಡ ಇವತ್ತಿನವರೆಗೂ ಕೂಡ ಯಾರೂ ಅವರ ಗಮನಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ನ್ಯಾಯಾಲಯದಿಂದ ಯಾವುದೇ ನೋಟಿಸ್ ಆಗಲಿ ಮಾಹಿತಿ ಆಗಲಿ ಏನು ಕೂಡ ಬಂದಿಲ್ಲ. ಏಕಾಕಿ ಇವತ್ತು ನನಗೆ ಗೊತ್ತಾಗಿದ್ದು ಮಾಹಿತಿ ವಿಷಯ ಗೊತ್ತಾಗಿದ್ದು ಎಷ್ಟು 12:30 1 ಗಂಟೆಗೆ ಗೊತ್ತಾಗಿದ್ದು. ಸಂಚಾರಿ ಸಂತೋಷ್ ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ನನಗನ್ಸಿದ್ದು ಅರೆಸ್ಟ್ ಮಾಡುವಂಥ ಕೆಲಸ ಏನು ಮಾಡಿದ್ದಾರೆ. ಆಮೇಲೆ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ವಿ. ಅದು ಕ್ರಿಮಿನಲ್ ಕೇಸ್ ಅಲ್ಲ, ಸಿವಿಲ್ ಡಿಫೇಮೇಷನ್ ಕೇಸಲ್ಲಿ ಏಕಾಏಕಿ ನ್ಯಾಯಾಲಯದಿಂದ ಬಂದು ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಅವರೇನು ಓಡಿ ಹೋಗಲಿಲ್ಲ, ಹೆದರ್ಕೊಂಡು ಎಲ್ಲೋ ಇದು ಮಾಡಲಿಲ್ಲ, ಸ್ಪಂದಿಸಿದ್ದಾರೆ. ಅವ್ರ ಜೊತೆಗೇನೆ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಅವರು ಬಂದಿದ್ದಾರೆ, ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಅದಾದ ಮೇಲೆ ಇಲ್ಲಿ ನೋಡಿ, ಈ ಹಿಂದೆನೂ ಕೂಡ ಮಾನ್ಯ ಸುಪ್ರೀಂ ಕೋರ್ಟ್ ಇವರು ಏನೇನೋ ನಕಲಿ ದೇವಮಾನವನ ಗ್ಯಾಂಗ್ ಏನು ತರ್ತಾ ಇದೆ, ಗ್ಯಾಗ್ ಆರ್ಡರ್ ತರ್ತಾ ಇದೆ, ಅದನ್ನು ಸೆಟ್ ಅಸೈಡ್ ಮಾಡಿತ್ತು. ಮೊನ್ನೆನೂ ಕೂಡ ಒಂದು ಆದೇಶ ಮಾಡಿದೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಮಾಡೋದಕ್ಕೋಸ್ಕರ ಬಂಧನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಮಾನ್ಯ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ಎಲ್ಲವನ್ನೂ ಕೂಡ ಓವರ್ಲುಕ್ ಮಾಡಿ ಕಡೆಗಣಿಸಿ ಇವತ್ತು ಸಂಚಾರಿ ಸಂತೋಷ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದೇ ರೀತಿಯಾದಂಥ ಆರ್ಡರು ರಾಕೇಶ್ ಶೆಟ್ಟಿ ಮೇಲೆ ಇಂದು 2-3 ಸಾರಿ ಆಗಿದೆ. ಆದರೂ ಕೂಡ ಅವನ ಟಿವಿ ಚಾನೆಲ್ಗೆ ಮನೆಗೆ ಹೋಗಿ ಬಂಧಿಸೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಭಾವಿಗಳಲ್ಲ, ಬಹಳ ಪ್ರಭಾವಿಗಳ ಛೇಲಾಗಳವರು. ಆದರೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಂದು ಹೋರಾಟ ಗಟ್ಟಿಯಾಗಬೇಕಾಗುತ್ತಂತ ಹೇಳಿದರೆ, ಹೋರಾಟದ ಕಿಚ್ಚು ಜಾಸ್ತಿ ಆಗಬೇಕು ಅಂತ ಹೇಳಿದರೆ, ಹೋರಾಟಗಾರರು ಯಾವಾಗ ಕಷ್ಟವನ್ನು ಪಡ್ತಾರೆ, ತ್ಯಾಗ ಮಾಡ್ತಾರೆ, ಆವಾಗ ಆ ಹೋರಾಟದ ಕಿಚ್ಚು ಇನ್ನೂ ಜಾಸ್ತಿ ಆಗುತ್ತೆ. ಈ ರಾಜ್ಯ, ಈ ನಾಡು, ಈ ದೇಶ, ಈ ಭೂಮಿ ಅನೇಕ ಸಂಘರ್ಷಗಳನ್ನು, ಅನ್ಯಾಯದ ವಿರುದ್ಧ ಅನೇಕ ಹೋರಾಟಗಳನ್ನು, ಅನೇಕ ಚಳವಳಿಗಳನ್ನು, ಅನೇಕ ಯುದ್ಧಗಳನ್ನು ಕಂಡಿದೆ. ಯಾವಾಗ ಸಂಘರ್ಷ ತಾರಕಕ್ಕೇರ್ತದೆ, ಆವಾಗ ಹೋರಾಟದ ಬಿಸಿ ಇನ್ನೂ ಜಾಸ್ತಿ ಆಗ್ತದೆ. ಸಂಚಾರಿ ಸ್ಟುಡಿಯೋ ಅವರು ಮಾಡಿದ್ದೇನು? ನಾನು ನಿಮಗೆ ಸಂಚಾರಿ ಸ್ಟುಡಿಯೋ ಅವ್ರ ಬಗ್ಗೆ ಅವರ ಹಿನ್ನೆಲೆ ಹೇಳ್ತೀನಿ, ಯಾಕೆಂದರೆ ಅದು ಬಹಳ ಮುಖ್ಯ. ನಾನು ಒಂದು ದಿನ ರಾತ್ರಿ ನೈಟ್ ಜರ್ನಿ ಮಾಡಬೇಕಾದ್ರೆ ಬೆಳ್ತಂಗಡಿಯಿಂದ ಉಜಿರೆಯಿಂದ ಬೆಂಗಳೂರು ಬರ್ಬೇಕಾದ್ರೆ ನಮ್ಮ ಜೊತೆಗೇನೆ ಬರ್ತಾ ಇದ್ರು. ಅವರು ರಾತ್ರಿ ಮಾತಾಡ್ತಾ ಬರ್ತಾ ಇದ್ವಿ. ಅವಾಗ ಇಡೀ ಪೂರ್ತಿ ಅವರು ಬೆಳೆದು ಬಂದಂತಹ ದಾರಿಯನ್ನು ಹೇಳಿದರು. ಪ್ರಾರಂಭದಲ್ಲಿ ಪಾಪ ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೂ ಕೂಡ ಅಷ್ಟೊಂದು ಬಡತನ ಇತ್ತು. ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿಗೆ ಬಂದಾಗ ಯಾರೋ ಒಬ್ಬರು ದೊಡ್ಡ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವ್ರನ್ನ ಒಂದು ಪೆಟ್ರೋಲ್ ಬಂಕಿಗೆ ಬಿಟ್ಟು ಹೋಗ್ತಾರೆ, ಪೆಟ್ರೋಲ್ ಬಂಕ್ನ ಮಾಲೀಕನ ಹತ್ರ. ಆ ಪೆಟ್ರೋಲ್ ಬಂಕ್ನಲ್ಲಿ ಇವರು ದುಡಿದಿದ್ದು ಪ್ರಾರಂಭದಲ್ಲಿ ಸಂಬಳನೇ ಇಲ್ಲ, ಬರೀ 2 ಹೊತ್ತಿನ ಊಟ ಕೊಟ್ಟರೆ ಸಾಕು,
ಅಂತ ಹೇಳಿ ಸಂಬಳ ಇಲ್ಲದೇನೆ ಬರೇ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ ದುಡಿದಂತಹ ಪ್ರಾಮಾಣಿಕ ವ್ಯಕ್ತಿ ಸಂಚಾರಿ ಸ್ಟುಡಿಯೋ ಅವರು. ಅದಾದ ಮೇಲೆ ಅವರ ನಡತೆಯನ್ನು ಮೆಚ್ಚಿ ಪೆಟ್ರೋಲ್ ಬಂಕ್ ಮಾಲೀಕ ವಾರಕ್ಕೆ 100 ರೂಪಾಯಿ ಕೊಡ್ತಾನೆ. ಮಲ್ಕೊಡೋದಲ್ಲೇ ಪೆಟ್ರೋಲ್ ಬಂಕ್ನಲ್ಲಿನೇ, ಸಪ್ರೇಟ್ ರೂಮ್ ಮಾಡೋಕ್ಕೆ ನಾವು ಹತ್ರ ದುಡ್ಡಿದ್ದಿಲ್ಲ. ಆ ಪೆಟ್ರೋಲ್ ಬಂಕ್ ಮಾಲೀಕ ವಾರಕ್ಕೆ ಬರೀ 100 ರೂಪಾಯಿ ಸಂಬಳದಲ್ಲಿ 1.5 ವರ್ಷ ದುಡಿದಿದ್ದಾರೆ ಸಂಚಾರಿ ಸಂತೋಷ್. ಅಷ್ಟೊಂದು ಕಷ್ಟಜೀವಿಯಾಗಿ ಬಂದಂಥವ್ರು ನಿಧಾನಕವಾಗಿ ಅಲ್ಲಿಂದ ಇನ್ನೊಂದು ಕಂಪನಿಯಲ್ಲಿ ಸೇರಿಕೊಂಡು ಅದಾದ ಮೇಲೆ ಅಲ್ಲಲ್ಲಿ ಹೋಗಾಡ್ತಾ, ಯಾವಾಗ ಇದು ಯೂಟ್ಯೂಬ್ ಜಾಸ್ತಿ ಆಯಿತು ಅವಾಗ ಇವರಿಗೆ ಬೇರೆ ಬೇರೆ ಪ್ರದೇಶಗಳನ್ನು ಹೋಗಿ ಅಲ್ಲಿ ಯೂಟ್ಯೂಬ್, ಅಲ್ಲಿ ಆ ಪ್ರದೇಶದ ವೈಶಿಷ್ಟ್ಯಗಳನ್ನು ಜನರಿಗೆ ತೋರಿಸುವಂಥ ಹಂಬಲದಿಂದ ಅವರ ಯೂಟ್ಯೂಬ್ಗೂ ಕೂಡ ಇವರು ಸಂಚಾರ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ಗೂ ಕೂಡ ಸಂಚಾರಿ ಅಂತ ಹೆಸರಿಟ್ರು. ಆ ನಂತರ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೋರಾಟ 2023 ಸಂತೋಷ್ ರಾವ್ ಖುಲಾಸೆ ಆದಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಸ್ಫೂರ್ತಿಗೊಂಡು ಹೋರಾಟದ ಬಗ್ಗೆ ವಿಶೇಷವಾಗಿ ಈ ನಕಲಿ ದೇವಮಾನವ ಕಳೆದ 30 ವರ್ಷದಿಂದ ನಡೆಸ್ತಕ್ಕಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ಬಯಲಿಗೆ ಎಳೆದಿದ್ದು, ಅತಿ ಹೆಚ್ಚು ಬಯಲಿಗೆ ಎಳೆದಿದ್ದು ಸಂಚಾರಿ ಸಂತೋಷ್. ಬಹಳಷ್ಟು ಪ್ರಭಾವ ಬೀರ್ತು. ಇಡೀ ಅದು ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಮತ್ತು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಪ್ರಭಾವ ಬೀರ್ತು. ಸಂಚಾರಿ ಸ್ಟುಡಿಯೋ ಅವರು ಮಾಡಿದಂತಹ ವಿಡಿಯೋಗಳು, ಅವರು ಕೊಟ್ಟಂತಹ ಮಾಹಿತಿಗಳು, ಆನಂತರ ಯಾರು ಈ ಬಡ್ಡಿ ದಂಧೆಯಿಂದ ನೊಂದಂತಹ ಸಾವಿರಾರು ಜನರ ಮನಸ್ಥಿತಿಯನ್ನ ತೆರೆದಿಟ್ಟಿದ್ದು ಸಂಚಾರಿ ಸಂತೋಷ್ ಅವರು. ನೀವು ನೋಡಿರಬಹುದು, ಸಂಚಾರಿ ಸಂತೋಷ್ ಅವರ ಮೇಲೆ ಅನೇಕ ಹಲ್ಲೆಗಳಾದವು. ಹಲ್ಲೆ ಆಗೋದನ್ನು ಕೂಡ ಯಥಾವತ್ತಾಗಿ ವಿಡಿಯೋ ಮಾಡಿ ತೋರಿಸಿದಂತಹ ದಿಟ್ಟ ಯುವಕ ಸಂಚಾರಿ ಸ್ಟುಡಿಯೋ ಸಂಚಾರಿ ಸಂತೋಷ್ ಅವರು. ಮತ್ತೆ ನಮ್ಮ ಜಯಂತ್ ಟಿ ಅವರೊಟ್ಟಿಗೆ ಉಡುಪಿಯಲ್ಲಿ ಹೋದಾಗಲೂ ಕೂಡ ಅವರ ಮೇಲೆ ಒನ್ಸ್ ಅಗೇನ್ ಹಲ್ಲೆ ಆಯಿತು. ತಲೆಗೆ ಹೊಡಿತಾರೆ ಅವ್ರಿಗೆ, ನೀನು ಮಾಡಬಾರ್ದು ಅಂಥೇಳಿ, ನೀನು ವಿಡಿಯೋ ಮಾಡಬಾರ್ದು ಅಂಥೇಳಿ ಸಾಕಷ್ಟು ಜೀವ ಬೆದರಿಕೆ ಕರೆಗಳು ಬರ್ತದೆ. ಪಾಪ ಅವರು ಅಲ್ಲಿ ಒಂದು ಕಡಬ ಪಟ್ಟಣದಲ್ಲಿ ಒಂದು ಚಿಕ್ಕ ಜೆರಾಕ್ಸ್ ಅಂಗಡಿಯನ್ನು ಹಾಕೊಂಡಿರ್ತಾರೆ ಮತ್ತು ಕಂಪ್ಯೂಟರ್ ಪ್ರಿಂಟ್ಔಟು ಮತ್ತು ಯಾರಾದರೂ ಬಡವರು ಬಂದರೆ ಅವರಿಗೆ ಅರ್ಜಿಯನ್ನು ಇವರೇ ಟೈಪ್ ಮಾಡಿ ಕೊಡ್ತಾ ಇರ್ತಾರೆ ಸಂಚಾರಿ ಸ್ಟುಡಿಯೋ. ಅಲ್ಲಿನೂ ಕೂಡ ದಾಳಿ ಮಾಡೋಕೆ ಬರ್ತಾರೆ. ಆ ದಿಟ್ಟತನದಿಂದ ಎದುರಿಸಿ ಅವರನ್ನು ಓಡಿಸ್ತಾರೆ ಸಂಚಾರಿ ಸಂತೋಷ್. ಯಾವತ್ತಿಗೂ ಕೂಡ ಹೆದರಲಿಲ್ಲ, ಯಾವತ್ತಿಗೂ ಕೂಡ ತಲೆಯದ ತಗ್ಗಿಸ್ಲಿಲ್ಲ ನಮ್ಮ ಹೆಮ್ಮೆಯ ಸಂಚಾರಿ ಸಂತೋಷ್. ಅವರಿಂದ ಇಡೀ ಅಕ್ರಮ ಬಡ್ಡಿ ದಂಧೆಗೆ ಬಹಳ ದೊಡ್ಡ ಪೆಟ್ಟು ಬಿತ್ತು. ಹಿಂಗಾಗಿ ನಕಲಿ ದೇವಮಾನವನ ಅವನಿಗೆ, ಅವನ ಕುಟುಂಬಕ್ಕೆ ನಕಲಿ ದೇವಮಾನವ ಬಡ್ಡಿ ಪೂಜೆ ಬಿದ್ದಿತ್ತು. ಏನಾದರೂ ಮಾಡಿ ಅವ್ರಿಗೆ ಕಿರುಕುಳ ಕೊಡಬೇಕು ಅಂತ ಹೇಳಿ ಶತಪ್ರಯತ್ನ ಮಾಡಿದರು. ಸಂಚಾರಿ ಸ್ಟುಡಿಯೋ ಎಲ್ಲರಿಗೂ ಕೂಡ ಗೊತ್ತಿರಲಿ, ಯಾವುದೋ ಒಂದು ಕ್ರಿಮಿನಲ್ ಒಳಗಡೆ ಹೋಗಿಲ್ಲ, ಕಳ್ಳತನ ಮಾಡಿ ಹೋಗಿಲ್ಲ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ಫ್ರಾಡ್ ಮಾಡಿ, ವಂಚನೆ ಮಾಡಿ ಹೋಗಿಲ್ಲ. ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸತ್ಯವನ್ನ ತೆರೆದಿಟ್ಟು ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ಸಂಚಾರಿ ಸ್ಟುಡಿಯೋ ಸಂತೋಷ್. ಹಿಂಗಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ಅವರು ತಲೆ ಎತ್ತಿಕೊಂಡು ಜೈಲಿಗೆ ಹೋಗಿದ್ದಾರೆ. ತಲೆ ಎತ್ತಿಕೊಂಡು ಬರೀ 1 ತಿಂಗಳ ತಲೆ ಎತ್ತಿಕೊಂಡೇ ಬರ್ತಾರೆ. ಅವರು ಹೋಗಿರೋದಕ್ಕೆ ಇವತ್ತು ಈ ಬಡ್ಡಿ ಪೂಜ್ಯರ ಗ್ಯಾಂಗ್ನವರು ನೋಡಿ, ಈ ಬಡ್ಡಿ ಹುಳುಗಳು, ಗ್ಯಾಂಗ್ ಅನ್ನೋಕ್ಕಿಂತ ಬಡ್ಡಿ ಪೂಜ್ಯರ ಸಾಕದವರು ಬಡ್ಡಿ ಹುಳುಗಳೇ. ಯಾವ ಥರ ಈ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ನೋಡಿ ಸಂಚಾರಿ ಸ್ಟುಡಿಯೋ ಸಂಚಾರಿ ಸಂತೋಷ್ ಇವನೇ ನಮ್ಮ ಬಡ್ಡಿ ದಂಧೆ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದ, ಅವನೇ ಒಳಗೆ ಹೋದ, ಹಿಂಗಾಗಿ ಎಲ್ಲರೂ ಕಟ್ರಿ ಬಡ್ಡಿ ಕಟ್ರಿ ಅಂತ ಹಾಕ್ತಾ ಇದ್ದಾರೆ. ನಾಚಿಗೇಡಿ ಬಡ್ಡಿ ಹುಳುಗಳು. ಆದರೆ ಸತ್ಯವನ್ನ ಬಯಲಿಗೆ ಇಟ್ಟು ಸಂಚಾರಿ ಸಂತೋಷ್ ಇವತ್ತು, ನನಗೆ ಲಾಸ್ಟಿಗೆ ಅವ್ರು ಹೇಳಿದ ಮಾತು ಬಹಳ ಖುಷಿ ಆಯಿತು. ಅವ್ರನ್ನ ಕಸ್ಟಡಿಗೆ ತಗೊಂಡು ಹೋಗ್ಬೇಕಾದ್ರೆ
ಯಾಕಂತ ಹೇಳಿದ್ರೆ ಇದು ಇಮಿಡಿಯೇಟ್ ಆಗಿ ನಮ್ಮ ಕಡೆಯಿಂದನೂ ಕೂಡ ಪ್ರಯತ್ನ ಮಾಡ್ತೀವಿ. ಹೈಕೋರ್ಟಿಗೆ ಅಪೀಲ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅಥವಾ ಹೋಗಲಿಲ್ಲ ಅಂದ್ರೂ ಕೂಡ 1 ತಿಂಗಳು ಜೈಲಲ್ಲಿ ಇರಬೇಕು ಇಷ್ಟೇ. ಸಂತೋಷ್ ಅವರು ಒಂದು ಮಾತು ಹೇಳಿದರು, ಈ ನೋಟಿಸ್ ಯಾವುದು ಅಂತ ಗೊತ್ತಿಲ್ಲ, ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಆದರೆ ಸತ್ಯಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೇನೆ. 1 ತಿಂಗಳು ನಾನು ಜೈಲಲ್ಲೇ ಇರ್ತೀನಿ, ಯಾವ ಹೈಕೋರ್ಟಿಗೆ ಹೋಗೋದು ಬೇಡ, ಹೋರಾಟದ ಸಲುವಾಗಿ, ಸೌಜನ್ಯಳ ಸಲುವಾಗಿ 1 ತಿಂಗಳು ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಜೈಲಲ್ಲಿ ಇದ್ದು ಬರ್ತೇನೆ ಅಂತ ಹೇಳಿ ನಮ್ಮೆಲ್ಲರನ್ನೂ ಕೂಡ ಹೆಮ್ಮೆಯಿಂದ ಎದೆ ಉಬ್ಬಿಸುವಂತೆ ಮಾಡಿದ್ದಾರೆ ಸಂಚಾರಿ ಸಂತೋಷ್ ಅವರು. ಈ ಮಾತನ್ನ ನಿಮಗೆ 3 ದಿನದ ಹಿಂದೆನೆ ಹೇಳಿದ್ದೆ. ಅಹೋರಾತ್ರ ಅವ್ರ ಬಗ್ಗೆ ಅಹೋರಾತ್ರ ಅವ್ರು ಹೇಳಿದ್ರು, ಯಾರಿಗೂ ಕೂಡ ಅದು ಪ್ರಚಾರ ಕೂಡ ಆಗಲಿಲ್ಲ. ಅವ್ರು ಹೇಳಿದ್ರು, ನ್ಯಾಯಾಧೀಶರು ಅವ್ರಿಗೊಂದು ಅವಕಾಶ ಕೊಡ್ತಾರೆ, ನೀವು ವಾದ ಮಾಡಿ ಅಂತೇಳಿ. ವಾದ ಮಾಡಿದರೆ ನಿಮಗೆ ಅವಕಾಶ ಇದೆ ಅಂತ ಹೇಳಿ. ಅವರು ವಾದ ಮಾಡಲ್ಲ. ಯಾಕಂದ್ರೆ 1 ವಾರದ ಹಿಂದೆನೆ ನನಗೆ ಫೋನ್ ಮಾಡಿ ಹೇಳಿದ್ರು. ಆ ಟೈಮ್ನಲ್ಲಿ ನಾವು SIT ಎನ್ಕ್ವೈರಿನಲ್ಲಿ ಬಹಳಷ್ಟು ಅದರಲ್ಲಿನೇ ಮುಳುಗಿಬಿಟ್ಟಿದ್ವಿ. ಅವ್ರ ಜೊತೆ ಸಂಪರ್ಕನೂ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವರು ಜೈಲಿಗೆ ಹೋಗೋಕ್ಕಿಂತ 1 ವಾರ ಮುಂಚೆ ನನಗೆ ಹೇಳಿದರು. ನಾನು ಹೇಳಿದೆ, ಸರ್ ಅಡ್ವೊಕೇಟನ್ನು ನೇಮಿಸೋಣಂತೆ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಗಿರೀಶ್, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಜೈಲಿಗೆ ಹೋಗೋದು ಕೂಡ ಒಂದು ಪುಣ್ಯ. ಆ ಪುಣ್ಯ ನನಗೆ ಸಿಗಲಿ, ಆ ಪುಣ್ಯಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಯಾವುದೇ ಅಡ್ವೊಕೇಟ್ ಇಡದೇನೆ ತಲೆ ಎತ್ಕೊಂಡು ಜೈಲಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಅನೇಕ ಕೈದಿಗಳ ಮನಸ್ಸನ್ನು ಪರಿವರ್ತನೆ ಮಾಡಿದಂಥವರು ಅಹೋರಾತ್ರ ಅವರು. ಚಕ್ರವರ್ತಿ ಅಂತ ಹೇಳಿದ್ರೆ ಈ ವಸೂಲಿ ಬೆಲೆ ಅಲ್ಲ, ಇನ್ನೊಬ್ಬ ಹೆಮ್ಮೆಯ ಮಿತ್ರ ಯೂಟ್ಯೂಬರ್. ಪ್ರತಿದಿನ ಅವರು ಚಿಕ್ಕ ಒಂದು ರೂಮ್ನಲ್ಲಿ ಮಾಡ್ತಾ ಇರ್ತಾರೆ. ಮೊನ್ನೆ ಕೂಡ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಮಗ, ಮಣ್ಣಿನ ಮಗ ಚಕ್ರವರ್ತಿ ಅವ್ರು ಹೇಳಿದ್ರು, ಏನಂತ ಹೇಳಿದ್ರೆ, ನಾನು ರೆಡಿ ಇದ್ದೇನೆ ಜೈಲಿಗೆ ಹೋಗೋದಕ್ಕೆ, ನಾನು ಹೋಗ್ತೀನಿ ಸೌಜನ್ಯ ಸಲುವಾಗಿ, ಧರ್ಮಸ್ಥಳದ ಅಕ್ರಮದ ವಿರುದ್ಧ ಮಾತಾಡಿ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಈ ಮಾತು ಇವತ್ತು ಪ್ರತಿಯೊಬ್ಬರ ಬಾಯಿಂದ ಕೂಡ ಬರ್ತಾ ಇದೆ. ನಾನು ಕೂಡ ಅನೇಕ ದಿನಗಳ ಹಿಂದೆ ಹೇಳಿದ್ದೀನಿ, ಈ ಜೈಲಿಗಿನ ಸಲುವಾಗಿ ನಾವು ಹೆದರ್ದವ್ರಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಸಂಗೊಳ್ಳಿ ರಾಯಣ್ಣನ, ಸಿಂಧೂರು ಲಕ್ಷ್ಮಣನ ವೀರಗಾಥೆಗಳನ್ನ, ಕಿತ್ತೂರು ಚೆನ್ನಮ್ಮರ ವೀರಗಾಥೆಗಳನ್ನ, ಹಲಗಲಿ ಬೇಡರ ಕ್ರಾಂತಿಯನ್ನ, ಯುದ್ಧವನ್ನ ಕೇಳಿ ಬೆಳೆದಂಥವ್ರು ನಾವು. ಈ ಪುಟಗೋಸಿ ನೋಟಿಸಿಗೆ ಒಂದಿಷ್ಟು ದಿನ ಜೈಲಿಗೆ ಹೋಗಿ ಬರೋದಕ್ಕೆ ನಾವ್ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ರಿಗೂ ಕೂಡ ಗೊತ್ತಿರಲಿ, ಹೋರಾಟ, ಸೌಜನ್ಯ ಹೋರಾಟ, ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧದ ಹೋರಾಟ ತನ್ನ ಮಗ್ಗಲನ್ನು ಬದಲಾಯಿಸ್ತಾ ಇದೆ, ಅಂತಿಮ ದಿನಗಳನ್ನ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ನಕಲಿ ದೇವಮಾನವನ ಬಂಡವಾಳ ಎಲ್ಲರಿಗೂ ಕೂಡ ದಿನೇ 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 ಗೊತ್ತಾಗ್ತಾ ಇದೆ. ಮೊನ್ನೆ ಶಿವರಾತ್ರಿ ದಿನ ಇವರು ಮಾಡಿದಂಥ ಗಿಮಿಕ್ ಏನು ಅಂತ ಹೇಳಿದ್ರೆ, ನಮಗೂ ಖುಷಿ ಆಗುತ್ತೆ, ಸಾವಿರಾರು ಜನ, ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಬರಲಿ, ಭಕ್ತರು ಬಂದು ದರ್ಶನ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಆದ್ರೆ ನಾವೊಂದು 3-4 ದಿನದ ಹಿಂದೆ ಇಲ್ಲಿ ಪಾದಯಾತ್ರಿಗಳೇ ಇಲ್ಲ ಅಂದಿದ್ದಕ್ಕೆ ಏನ್ ಮಾಡಿದ್ರು, ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಬಡ್ಡಿ ಪೂಜರು. ಏನಂತ ಹೇಳಿದ್ರೆ, ಬಸ್ಸಿನ ಮೂಲಕ ಪಾದಯಾತ್ರೆ ಬರಬೇಕಾದ್ರೆ ಬೆಂಗಳೂರಿನಿಂದನೋ ಅಥವಾ ಈ ಘಟ್ಟದ ಮೇಲಿಂದ ಹಳೆ ಮೈಸೂರು ಭಾಗದಿಂದನೋ ನಮ್ಮ ಉತ್ತರ ಕರ್ನಾಟಕದಿಂದ ಬರಬೇಕಾದ್ರೆ ರಸ್ತೆ ತುಂಬಾ ಇರ್ತಿದ್ರು. ಆದ್ರೆ ಈ ಚಾರ್ಮಾಡಿವರೆಗೆ ಜನನೇ ಇಲ್ಲ. ಇವ್ರು ಏನ್ ಮಾಡಿದ್ದಾರೆ, ಪಾದಯಾತ್ರಿಗಳನ್ನ ಧರ್ಮಸ್ಥಳದಲ್ಲಿ ತೋರಿಸ್ಬೇಕು ಅಂತ ಹೇಳಿ ಇವರು ಬಡ್ಡಿ ದಂಧೆ ವಸೂಲಿ ಮಾಡುವಂತ ಗ್ಯಾಂಗ್ಗಳು ಪ್ರತಿ ರಾಜ್ಯದ ಮೂಲೆಗಳಲ್ಲಿ ಇದೆಯಲ್ಲ, ಅವ್ರಿಗೆ ಆದೇಶ ಮಾಡಿಬಿಟ್ರು, ನೀವು ಕಡ್ಡಾಯವಾಗಿ ಒಂದು ಬಸ್ಸಲ್ಲಿ ಹೆಣ್ಮಕ್ಳನ್ನ ತುಂಬಿಸ್ಕೊಂಡು ಬರಲೇಬೇಕು ಧರ್ಮಸ್ಥಳಕ್ಕೆ ಅಂತ ಹೇಳಿ. ಆಮೇಲೆ ಅವ್ರನ್ನ ಉಜಿರೆ ಆಸುಪಾಸು ಅಲ್ಲಿ ಇಲ್ಲಿ ಅವ್ರನ್ನ ಕೆಳಗಡೆ ಇಳಿಸಿ ಪಾದಯಾತ್ರೆ ಅಂತ ತೋರಿಸಿ, ಅಂದ್ರೆ ನಮಗೆ ಕೌಂಟರ್ ಮಾಡೋದಕ್ಕೆ ಇದು ಯಾಕೆ ಬೇಕು? ನಾವು ಖುಷಿ ಪಡೋರು ನಾವೇ ರೀ. ಜನಗಳು ಜಾಸ್ತಿ ಬಂದ್ರೆ ಖುಷಿ ಪಡೋರು ನಾವೇ. ಯಾವ ರಸ್ತೆಯಲ್ಲೂ ಕೂಡ ಜನ ಇಲ್ಲ, ಉಜಿರೆಯಿಂದ ಮಾತ್ರ ಸ್ಟಾರ್ಟ್. ಮುಗಿಸಿದ ತಕ್ಷಣ 5-6 ಗಂಟೆಗೆ ಎಲ್ಲರೂ ಬಸ್ ತಗೊಂಡು ಹೊರಟ್ಬಿಟ್ರು. ಬಸ್ಸಿನ ಮೂಲಕ ಪಾದಯಾತ್ರೆ ಅಂದ್ರೆ ಇವರ ಗತಿ ಎಲ್ಲಿಗೆ ಬಂದಿದೆ? ಎಲ್ಲಿಗೆ ಬಂದು ನಿಂತು ಇವರ ಗತಿ? ಇವರು ಮಾಡಿದಂತಹ ಅಂಗಾಂಗ ಕಳ್ಳತನದಲ್ಲಿ, ವಾಮಾಚಾರದಿಂದ ಜನರನ್ನ ಕೊಂದಿದ್ದು, ಅತ್ಯಾಚಾರದಿಂದ ಹೆಣ್ಮಕ್ಕಳನ್ನ ಕೊಂದಿದ್ದು,
ಅಂಗಾಂಗ ಕಳ್ಳತನ ಮಾಡೋದಕ್ಕೆ ಜನರನ್ನ ಕೊಂದು ಹಾಕಿದ್ದು ಇವೆಲ್ಲವೂ ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಹಿಂಗಾಗಿ ಈ ಹೋರಾಟಕ್ಕೆ ವಿಚಲಿತ ಮಾಡಬೇಕು ಅಂಥೇಳಿ ಇಲ್ಲಿ ಯಾರ್ಯಾರನ್ನೋ ತಂದಿಟ್ಟು ಜಗಳ ಹಚ್ಚೋದು. ಆಮೇಲೆ ನೋಡ್ರಿ ಯೂಟ್ಯೂಬರಿಗೆ ನಾವು ಹಿಂಗೆ ಮಾಡಿಬಿಟ್ವಿ, ಯಾರು ಮಾತಾಡಬಾರ್ದು ಅಂತೇಳಿ ಇಲ್ಲಿ ಒಂದು ಗಮನಿಸಬೇಕು. ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ನಕಲಿ ದೇವ ಮಾನವನ ಪರವಾಗಿ ನಿಂತ್ಕೊಂಡ್ರು ಕೂಡ ನಡುವೆ ಅಂತ 2 ವರ್ಷ ಯಾರು ಮಾತಾಡಿಲ್ಲ, ನಿರಂತರವಾಗಿ ಮಾತಾಡಿದ್ದೇ ಯೂಟ್ಯೂಬರ್ಗಳು. ಹಿಂಗಾಗಿ ಏನಾದರೂ ಮಾಡಿ ಯೂಟ್ಯೂಬರ್ಗಳಿಗೆ ಏನೋ ಪಾಠ ಕಲಿಸಬೇಕು, ಅವ್ರ ಬಾಯಿ ಮುಚ್ಚಿಸಬೇಕು. ಸಂಚಾರಿ ಸ್ಟುಡಿಯೋ ಅವರಿಗೆ ಎಷ್ಟೋ ಲಕ್ಷ 40 ಲಕ್ಷ 50 ಲಕ್ಷ ಕೊಡ್ತೀವಿ, ಇನ್ನೂ ಜಾಸ್ತಿ ಕೊಡ್ತೀವಿ, ನೀನು ಸುಮ್ಮನೆ ಆಗಬೇಕು ಅಂತೇಳಿ ಅವರ ಸೋದರ ಸಂಬಂಧಿಯಿಂದನೇ ಹೇಳಿಸಿದ್ದಾರೆ. ಪದೇ ಪದೇ ನಮಗೆ ಸಂಚಾರಿ ಸಂತೋಷ್ ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ಸೋದರ ಸಂಬಂಧಿನೇ ಅವ್ರ ಜೊತೆಗಿದ್ದಾನೆ, ಸೌಜನ್ಯ ಪ್ರಕರಣದ ಪ್ರಮುಖ ವಿಡಿಯೋಗಳು ಅವನ ಹತ್ರ ಇದ್ದು, ಹಿಂಗಾಗಿ ಕೋಟಿಗಟ್ಟಲೆ ದುಡ್ಡು ಅವನಿಗೆ ಕೊಟ್ಟಿದ್ದಾರೆ, ಕೊಟ್ಟು ಅವ್ರ ಕಡೆ ಹೇಳ್ಕೊಂಡಿದ್ದಾರೆ, ನನಗೂ ಕರೀತಾ ಇದ್ದಾರೆ, ಆದ್ರೆ ನಾನು ಹೋಗಲ್ಲ ಅಂತ ಹೇಳಿ. ವಾರಕ್ಕೆ ಬರೀ ಒಂದು 100 ರೂಪಾಯಿಗೆ ಕೆಲಸ ಮಾಡಿದಂಥವನಿಗೆ ಒಂದು 50 ಲಕ್ಷ ಕೋಟಿ ಕೊಡ್ತೇವೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಮನಸ್ಸು ಎಳಿತದೆ. ಸಂಚಾರಿ ಸ್ಟುಡಿಯೋ ಅದಕ್ಕೆ ಒಪ್ಪಲಿಲ್ಲ, ಪ್ರಾಮಾಣಿಕವಾಗಿ ಹೋರಾಟದ ಜೊತೆಗೆ ನಿಂತ್ಕೊಂಡ್ರು. ಈ ಹೋರಾಟದಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಮೇಲೇನೂ ಕೂಡ ಕೇಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಯಾವಾಗ ಹೋರಾಟಗಾರರು ಒಂದು ಹೋರಾಟ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಹೋರಾಟಗಾರರದ ತ್ಯಾಗ ಬಲಿದಾನದಿಂದ. ಸೋಮನಾಥ್ ನಾಯಕರಿಗೆ ಅವ್ರಿಗೂ ಕೂಡ ಜೈಲಿಗೆ ಹಾಕಿದರು. ಏನು ಹೋರಾಟ ಕಡಿಮೆ ಮಾಡಿದ್ರು ಅವರು? ಇನ್ನೂ 100 ಪಟ್ಟು ಜಾಸ್ತಿ ಮಾಡಿದ್ರು ಸೋಮನಾಥ್ ನಾಯಕರು. ಬಹುಶಃ ಈಗ ಒಂದು 15 ವರ್ಷದ ಹಿಂದೆ ಅವರಿಗೂ 10 ವರ್ಷದ ಹಿಂದೆ ಅವರಿಗೂ ಜೈಲಿಗೆ ಹಾಕಿ ಸೋಮನಾಥ್ ನಾಯಕರು ವಿರುದ್ಧ ನಾವು ಜೈಲಿಗೆ ಕಳಿಸ್ಬಿಟ್ಟಿವಿ ಅಂತ ಕುಣಿದಾಡ್ಬಿಟ್ರು. ಆದರೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಹೋರಾಟವನ್ನ ಇನ್ನೂ ತೀವ್ರ ಮಾಡಿದ್ರು ಸೋಮನಾಥ್ ನಾಯಕರು. ಅದೇ ರೀತಿ ಸಂತೋಷ್ ಸಂಚಾರಿ ಅವರು ಹೊರಗಡೆ ಬಂದ ತಕ್ಷಣ ಸುಮ್ಮನೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಮಾತಾಡ್ತಾರೆ. ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ನ ಒಳಗಡೆ ಹಾಕಿಬಿಟ್ರೆ ಎಲ್ಲಾ ಯೂಟ್ಯೂಬರ್ಗಳು ಮಾತಾಡಲ್ಲ ಅಂತಲ್ಲ. ಇವತ್ತೇ ಈ ಕ್ಷಣದಿಂದನೇ ಸಂಚಾರಿ ಸಂತೋಷ್ ಅವ್ರ ಪರವಾಗಿ ಅವರ ಬಗ್ಗೆ ಹೆಮ್ಮೆ ಪಟ್ಟು ಸಂಚಾರಿ ಸಂತೋಷ್ ಅವ್ರ ಜೊತೆಗೆ ನಾವಿದೀವಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪೋಸ್ಟ್ ಹಾಕ್ತಾರೆ. ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರು ಕೂಡ, ಪ್ರತಿಯೊಬ್ಬ ಅತ್ಯಾಚಾರದ ವಿರುದ್ಧ ಇದ್ದಂತ ಪ್ರತಿಯೊಬ್ಬ ನಾಗರಿಕನು ಕೂಡ ಪೋಸ್ಟ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ನೀವು ನೋಡಿ, ಈ ಹಿಂದೆ ಯಾವುದೋ ಎಮರ್ಜೆನ್ಸಿ ಇದ್ದಾಗ ಯಾರ್ಯಾರು ಸತ್ಯ ಹೇಳ್ತಾ ಇದ್ರು, ಸತ್ಯವನ್ನ ಬರಿತಾ ಇದ್ರು, ಎಲ್ಲರೂ ಮಾಡ್ತಿದ್ರು, ಎಲ್ಲರನ್ನು ಕೂಡ ಜೈಲಿಗೆ ಹಾಕ್ತಾ ಇದ್ರು. ಈಗ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ಅಜ್ಜ ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋಗಿದ್ದ, ನಮ್ಮ ಮುತ್ತಾತ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದ. ಅದೇ ರೀತಿ ಯಾವ್ಯಾವ ಸೌಜನ್ಯ ಹೋರಾಟಗಾರರು ತ್ಯಾಗವನ್ನ ಮಾಡ್ತಾರೆ, ಮುಂದೆ ಬರುವಂತಹ ಅನೇಕ ಪೀಳಿಗೆಗಳು ಹೆಮ್ಮೆಯಿಂದ ನೆನೆಸ್ಕೊಳ್ತಾರೆ. ನಮ್ಮ ಅಜ್ಜ ಜೈಲಿಗೆ ಹೋಗಿ ಬಂದ, ನಮ್ಮ ಅಜ್ಜನಿಗೆ ನೋಟಿಸ್ ಬಂದಿತ್ತು ಈ ನಕಲಿ ದೇವಮಾನವನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಂತೇಳಿ. ಆ ದಿನಗಳು ಮುಂದೆ ಬಂದೇ ಬರ್ತದೆ. ಯಾಕಂದ್ರೆ ಈ ಸೌಜನ್ಯ ಹೋರಾಟ ಇತಿಹಾಸವನ್ನ ಸೃಷ್ಟಿ ಮಾಡ್ತದೆ. ಒಂದು ಹೋರಾಟ ಗೆಲ್ಲಬೇಕಂತ ಹೇಳಿದ್ರೆ ಇಲ್ಲಿದಾರಲ್ಲ ನಮ್ಮ ಬಾಸ್, ಐಕಾನ್, ಯೂತ್ ಐಕಾನ್ ಭಗತ್ ಸಿಂಗ್ ಅವರು ಹೇಳ್ತಾರೆ, ಭಗತ್ ಸಿಂಗ್ ಅವ್ರಿಗೂ ಕೂಡ ಮುಕ್ತವಾದಂತಹ ಅವಕಾಶವನ್ನ ಕೊಡ್ತಾರೆ. ನೀ ಭಕ್ತ್ಯ ಅಂದ್ರೆ ಭಗತ್ ಸಿಂಗ್ ಅವರಿಗೆ ಅವ್ರ ಕಾಕಾನು ಹೇಳ್ತಾನೆ, ಮತ್ತೆ ಜೈಲರ್ ಹೇಳ್ತಿರ್ತಾನೆ, ನೀ ಒಪ್ಕೊಂಡ್ಬಿಡು ತಪ್ಪಾಯ್ತು ಅಂತೇಳಿ, ಅಥವಾ ಇನ್ಮೇಲೆ ನೀನು ಬ್ರಿಟಿಷರ ವಿರುದ್ಧ ಯಾವುದೇ ಕ್ರಾಂತಿ ಮಾಡಲ್ಲ, ಹೋರಾಟ ಮಾಡಲ್ಲ ಅಂತ ಹೇಳ್ಬಿಡು, ಒಂದು ಮಾಫಿನಾಮ ಬರೆದು ಕೊಟ್ಬಿಡು, ಆರಾಮಾಗಿರ್ಬೋದು ನೀನು ಅಂತ ಹೇಳ್ತಾನೆ. ಅವಾಗ ಭಗತ್ ಸಿಂಗ್ ಹೇಳ್ತಾರೆ, ಈ ನಮ್ಮ ಬಾಸ್ ಹೇಳ್ತಾರೆ, ನಾನು ಮಾಡುವ ತ್ಯಾಗದಿಂದ ಇವತ್ತೇನಾದರೂ ಬ್ರಿಟಿಷರ ವಿರುದ್ಧ ನಮಗೆ ಸ್ವಾತಂತ್ರ್ಯ ಸಿಗಬೇಕು, ಯುವಕರಲ್ಲಿ ಮುಂದಿನ ಪೀಳಿಗೆಯಲ್ಲಿ ಕಿಚ್ಚನ್ನ ಎಬ್ಬಿಸಬೇಕು. ಸ್ವಾತಂತ್ರ್ಯ ಸಿಗ್ತದೆ, ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಇದೇ ಬ್ರಿಟಿಷ್ ತರಹದ ಭಾರತೀಯರು ನಮ್ಮನ್ನ ಆಳ್ತಾರೆ, ಅವರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಾನು ಗಲ್ಲಿಗೆ ಇರಬೇಕು. ನನ್ನ ತ್ಯಾಗದಿಂದ, ಬಲಿದಾನದಿಂದ ಅನೇಕ ಭಾರತ ಮಾತೆಯ ಮಡಿಲಲ್ಲಿ ಅನೇಕ ಮಕ್ಕಳು
ಹೋರಾಟಗಾರರು ಹುಟ್ಕೊಳ್ತಾರೆ. ಹೀಗಾಗಿ ನಾನು ಗಲ್ಲಿಗೆ ಇರಬೇಕು. ದೇಶದೊಳಗೆ ನಿರಂತರವಾಗಿ ಯಾವುದೇ ದೇಶ ತಗೊಳ್ಳಿ, ಹೋರಾಟಗಳು ಸಂಘರ್ಷಗಳು ನಿರಂತರವಾಗಿರ್ತವೆ. ಈ ಭೂಮಿ ಮೇಲೇನೆ ನೋಡಿ, ಫಸ್ಟು ಹೋರಾಟ ನಡೆದಿದ್ದು, ಸಂಘರ್ಷ ನಡೆದಿದ್ದು ಯಾಕೆ ಅಂತ ಹೇಳಿದರೆ, ಭೂಮಿ ಗುಂಡಗಿದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಸಂಘರ್ಷ ನಡೀತು. ಈಗ ಎಲ್ರಿಗೂ ಗೊತ್ತಿದೆ, ಇಟ್ ಇಸ್ ಪ್ರೂವನ್ ಸೈಂಟಿಫಿಕಲಿ. ಭೂಮಿ ಗುಂಡಗಿದೆ ಅಂತೇಳಿ, ಅರ್ತ್ ಈಸ್ ಅ ಗ್ಲೋಬ್ ಅಂತೇಳಿ. ಅವಾಗೆಲ್ಲ ಚಪ್ಪಟೆ ಇದೆ ಅಂತ ಹೇಳ್ತಿದ್ರು. ಆಗಿನ ರಾಜರು, ಚರ್ಚು, ಪೋಪು ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೇಬೇಕಾಗಿತ್ತು. ಆದರೆ ಒಬ್ಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ, ಭೂಮಿ ಗುಂಡಗಿದೆ ಅಂತೇಳಿ. ಭೂಮಿ ಗುಂಡಗಿದೆ ಅನ್ನೋನಿಗೆ ಗಲ್ಲಿಗೇರಿಸಿದ್ರು. ಅವನ ಮಾತನ್ನ ಯಾರು ರಿಪೀಟ್ ಮಾಡ್ತಾ ಇದ್ರು, ಅವನಿಗೆ ಮುಂದೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಕಲ್ಲಿಂತ ಹೊಡಿತಾ ಇದ್ರು. ಆದರೆ ಅದು ನಿಲ್ಲಲಿಲ್ಲ. ಸತ್ಯ ಹೇಳಬೇಕಲ್ಲ. ಅವಾಗ ಎಲ್ರಿಗೂ ಆಶ್ಚರ್ಯ ಆಗ್ತಿತ್ತು. ಭೂಮಿ ಗುಂಡಗಿದೆ ಅಂದ್ಕೊಳ್ಳಿ ಆಶ್ಚರ್ಯ ಪಡ್ತಿದ್ರು. ಆದರೆ ಈಗ ಎಲ್ಲರೂ ಒಪ್ಕೊಂಡು ಬಿಟ್ರಲ್ಲ ಅದನ್ನ. ಹಂಗೆ ಇವನು ದೇವಮಾನವ ಅಲ್ಲ, ಇವನು ನಕಲಿ ದೇವಮಾನವ ಅಂದ್ಕೊಳ್ಳೆ ಕೇಸ್ ಹಾಕೋದು, ಅದು ಅಯ್ಯೋ ಹೌದಾ ಹೌದಾ ಅನ್ನೋ ಒಂದು ಟೈಮ್ ಇತ್ತು. ಆದರೆ ಈಗ ಹಂಗಲ್ಲ, ಅನೇಕ ಜನ ಒಪ್ಕೊಂಡು ಬಿಟ್ಟಿದ್ದಾರೆ. ಅವನು ಜೈಲಿಗೆ ಹೋಗುವಂತ ಟೈಮ್ ಬಂದಿದೆ. ಅವನ ಮಕ್ಕಳು, ಅವನ ರೇಪಿಸ್ಟ್ ಮಕ್ಕಳು ಎಲ್ಲ ರೇಪಿಸ್ಟ್ ಸೈಕೋಕಿಲ್ಲ ತಮ್ಮ ಜೈಲಿಗೆ ಹೋಗುವ ದಿನಗಳು ದೂರ ಇಲ್ಲ. ಅದಕ್ಕಾಗಿ ಚಟಪಟ 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 ಒದ್ದಾಡ್ತಾ ಇದ್ದಾರೆ. ಹಿಂಗಾಗಿ ಯೂಟ್ಯೂಬರ್ಗಳನ್ನ ಒಳಗಡೆ ಹಾಕ್ಬಿಟ್ರೆ ನಮ್ಮನ್ನು ಇದ್ರ ಮಾಡಬಹುದು. ಯಾಕಂತ ಹೇಳಿದ್ರೆ ಪ್ರಭಾವ ಇದೆ, ದುಡ್ಡಿದೆ. ಈ ರಾಜ್ಯದೊಳಗೆ ಎಷ್ಟೋ ಕೇಸ್ ಹಾಕ್ತಾರೆ, ಯಾವ ನೋಟಿಸು ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ಕರ್ಕೊಂಡು ಬಂದು ಇವತ್ತು ಹೋಗಿದ್ದಾರೆ. ಬೆನ್ನಿಗೆ ಹೋರಾಟಗಾರನ ಮತ್ತು ಸತ್ಯ ಹೇಳುವಂತಹ ಒಬ್ಬ ಮಾಧ್ಯಮದ ಪ್ರತಿನಿಧಿ ಯೂಟ್ಯೂಬರ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಇವತ್ತಾಗಿದೆ. ಅದನ್ನು ನಾವೆಲ್ಲರೂ ಕೂಡ ಧಿಕ್ಕಾರ ಹೇಳ್ತೀವಿ ಈ ಒಂದು ಬೆಳವಣಿಗೆಗೆ. ಆದರೆ ಈ ರೀತಿ ಬೆಳವಣಿಗೆಯಿಂದ ಬೆನ್ನಿಗೆ ಚೂರಿ ಹಾಕಿ ಜೈಲಿಗೆ ಕಳಿಸೋದ್ರಿಂದ ಹೋರಾಟದ ಕಿಚ್ಚು ಹೆಚ್ಚು ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ನೆನಪಿರಲಿ ಅಂತ ಹೇಳ್ತಾ, ಸಂಚಾರಿ ಸ್ಟುಡಿಯೋ ಅವರೇ, ನಮ್ಮ ಸಂಚಾರಿ ಸಂತೋಷ್ ಅವರೇ, ನೀವು ಇಡೀ ಹೋರಾಟ ಹೆಮ್ಮೆಯಿಂದ ತಲೆ ಎತ್ತುವ ರೀತಿ ಮಾಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಾವು ಯಾವತ್ತಿಗೂ ಕೂಡ ಸಂಚಾರಿ ಸ್ಟುಡಿಯೋ ಅವರ ಜೊತೆಗಿರ್ತೀವಿ. ಸಂಚಾರಿ ಸಂತೋಷ್ ನಮ್ಮ ಹೆಮ್ಮೆಯ ಯೂಟ್ಯೂಬರ್, ನಿಮ್ಮ ಜೊತೆಗೆ ನಾವು ಯಾವತ್ತಿಗೂ ಕೂಡ ಇರ್ತೀವಿ. ದಯವಿಟ್ಟು ಎಲ್ಲ ಯೂಟ್ಯೂಬರ್ಗಳು ಮತ್ತು ನಮ್ಮ ಸೌಜನ್ಯ ಹೋರಾಟದ ಹಿತೈಷಿಗಳು, ಹೋರಾಟಗಾರರು ನಮ್ಮ ಸಂಚಾರಿ ಸಂತೋಷ್ ಅವರ ಪರವಾಗಿ ಪೋಸ್ಟ್ ಆಗಬೇಕು. ಮತ್ತು ಅವರ ಮನೆಯವರು ಯಾರು ಕೂಡ ಕುಸಿಯುವಂಥ ಅವಶ್ಯಕತೆ ಇಲ್ಲ, ಕುಗ್ಗುವಂಥ ಅವಶ್ಯಕತೆ ಇಲ್ಲ. ಅವರೇನು ಸುಳ್ಳು ಹೇಳಿ ಹೋಗಿಲ್ಲ, ಕಳ್ಳತನ ಮಾಡಿ ಹೋಗಿಲ್ಲ. ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸತ್ಯವನ್ನ ಬಯಲಿಗೆ ಎಳೆದು, ಬಡ್ಡಿ ಪೂಜ್ಯರ ಬಡ್ಡಿ ದಂಧೆಯನ್ನ ಬಯಲಿಗೆ ಎಳೆದು ಸಂಚಾರಿ ಸಂತೋಷ್ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರು ಏನಾದರೂ ಇಚ್ಛೆ ಪಟ್ಟರೆ, ಅವ್ರು ಗಟ್ಟಿಯಾಗಿ ಹೇಳಿದ್ದಾರೆ, ನನ್ನ ದಯವಿಟ್ಟು ಯಾರು ಕೂಡ ನನಗೆ ರಿಲೀಫ್ ಕೊಡಿಸ್ಬೇಡಿ, 1 ತಿಂಗಳು ನಾನು ಸೌಜನ್ಯ ಸಲುವಾಗಿ ಜೈಲಲ್ಲಿ ಇದ್ದೇ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ನಾಳೆ ಅವ್ರ ಹತ್ರ ಹೋಗ್ತಾ ಇದ್ದು, ನಾಳೆ ನಾಡಿದ್ದು ನಮ್ಮ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಜಯಂತ್ ಟಿ ಅವರು ಇರ್ಬೋದು, ಮೋಹಿತ್ ಅವರು ಇರ್ಬೋದು, ಇನ್ನೂ ಮತ್ತು ಕೆಲವು ಅಡ್ವೊಕೇಟ್ಗಳು ಜೊತೆಗಿದ್ರು. ಆದರೆ ಇನ್ನೂ ಒಂದು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಇವತ್ತಿನ ಬೆಳವಣಿಗೆಯಲ್ಲಿ ಸಂಚಾರಿ ಸಂತೋಷ್ ಅವರ ಅಡ್ವೊಕೇಟಿಗೆ ವಾದ ಪ್ರತಿವಾದ ಮಾಡುವಂತ ಅವಕಾಶನೇ ಸಿಗಲಿಲ್ಲ. ಹಿಂಗಾಗಿ ಇವತ್ತು ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರು ಮತ್ತು ಪದೇ ಪದೇ ಹೇಳಿದರು, ನಾನು 1 ತಿಂಗಳು ಇರ್ತೀನಿ, ಅಕಸ್ಮಾತ್ ಏನಾದರೂ ಅಪೀಲ್ಗೆ ಹೋಗುವಂತ ಅವಕಾಶ ಇದ್ದರೆ. ಮೋಹಿತ್ ಅವರು ಕೂಡ ಹೇಳ್ತಾ ಇದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಸಂಚಾರಿ ಸ್ಟುಡಿಯೋ ಅವ್ರನ್ನ ಬಿಡಿಸುವಂತ ಪ್ರಯತ್ನದಲ್ಲಿ ಅವರು ಕೂಡ ಇದ್ದಾರೆ. ಇಡೀ ನಮ್ಮ ಸೌಜನ್ಯ ಹೋರಾಟದ ಒಂದು ಟೀಮ್ ಇದೆ. ಹಿಂಗಾಗಿ ಅವರ ಮನೆಯವರು ಕೂಡ ಏನು ಕುಗ್ಗುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಹೆಮ್ಮೆ ಪಡಿ. ನಾವು ಎಲ್ಲರೂ ಕೂಡ ಸಂಚಾರಿ ಅವ್ರ ಜೊತೆಗೆ, ಅವ್ರ ಕುಟುಂಬದ ಜೊತೆಗೆ, ಮತ್ತೆ ಇನ್ನು ಮುಂದೆ ಈ ನ್ಯಾಯಾಂಗದ ಪ್ರಕ್ರಿಯೆಗಳಲ್ಲಿ ಏನೇನೋ ನಾವು ಕೆಲಸ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತೇವೆ. ಗಟ್ಟಿಯಾಗಿರಿ, ಧೈರ್ಯವಾಗಿರಿ. ಈ ಹೋರಾಟದ ಒಂದು ಮೊದಲೇ ಹೇಳದಂಗೆ ಮಗ್ಗಲನ್ನು ಬದಲಾಯಿಸ್ತದೆ. ಯಾವುದೇ ಹೋರಾಟ ಬರೀ ಒಂದೇ ಗತಿಯಲ್ಲಿ ಹೋಗಲ್ಲ, ಆವಾಗ ಮಗ್ಗಲನ್ನು ಬದಲಾಯಿಸ್ತದೆ. ಈಗ ಮಗ್ಗಲು ಬದಲಾಯಿಸುವಂಥ ಪರಿಸ್ಥಿತಿ ಬಂದಿದೆ. ನಾವೆಲ್ಲರೂ ಕೂಡ ಧೈರ್ಯವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟದಲ್ಲಿ ಮುನ್ನುಗ್ಗೋಣ. ನ್ಯಾಯದ ಹೊಸ್ತಿಲಲ್ಲಿ ನಾವಿದ್ದೇವೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.